ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಸೆಪ್ಟೆಂಬರ್ 24 ಬುಧವಾರದ ದಿನ, ನವರಾತ್ರಿಯ 3ನೇ ದಿನ. ದುರ್ಗಾದೇವಿಯು ಈ ದಿನ ತನ್ನ ಭಕ್ತರಿಗೆ ಯಾವ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ ಹಾಗೂ ಯಾವ ಬಣ್ಣ, ಯಾವ ನೈವೇದ್ಯ, ಯಾವ ಸಮಯವನ್ನು ಪಾಲಿಸಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ. ದುರ್ಗೆಯನ್ನು ಪೂಜಿಸುವುದರಿಂದ ಯಾವ ಶುಭ ಫಲಗಳು ದೊರೆಯುತ್ತದೆಂದು ನೋಡೋಣ. ನಾಳೆ ದುರ್ಗಾ ಮಾತೆಯು ಚಂದ್ರಘಂಟಾ ದೇವಿಯ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ. ಚಂದ್ರಘಂಟಾ ದೇವಿಯು ನವಗ್ರಹಗಳಲ್ಲಿ ಶುಕ್ರ ಗ್ರಹಕ್ಕೆ ಅಧಿದೇವತೆಯಾಗಿದ್ದಾಳೆ. ಭಕ್ತಿ ಶ್ರದ್ಧೆಯಿಂದ ಈ ದೇವಿಯನ್ನು ಪೂಜಿಸಿದರೆ ಸುಖ, ಸಂಪತ್ತು, ನೆಮ್ಮದಿ ದೊರೆಯುತ್ತದೆ ಹಾಗೂ ಜೀವನದಲ್ಲಿ ಬರುವ ಕಷ್ಟ, ಶತ್ರುಭಯ ಹೋಗಲಾಡಿಸುತ್ತಾಳೆ. ಚಂದ್ರಘಂಟಾ ದೇವಿಯು ರಣಚಂಡಿ ಅಥವಾ ಚಂದ್ರಿಕಾ ಎಂದು ಕೂಡ ಕರೆಯುತ್ತಾರೆ. ಈ ದೇವಿಯ ಸ್ವರೂಪವು ಶಾಂತ ರೀತಿಯಿಂದ ಇರುತ್ತದೆ ಹಾಗೂ ಶ್ರೇಯಸ್ಸು ನೀಡುತ್ತದೆ ಹಾಗೂ ದೇವಿಯ ತಲೆಯ ಮೇಲೆ ಅರ್ಧಚಂದ್ರ ಇರುವುದರಿಂದ ಚಂದ್ರಘಂಟಾ ದೇವಿ ಎಂದು ಕರೆಯುತ್ತಾರೆ. ಈ ದೇವಿಯ ವಾಹನ ಸಿಂಹವಾಗಿರುತ್ತದೆ. ಇನ್ನು ನಾಳೆ ಯಾವ ಸಮಯದಲ್ಲಿ ದುರ್ಗಾದೇವಿ ಪೂಜೆ ಮಾಡಬೇಕು ಎಂದರೆ ಬ್ರಹ್ಮ ಮುಹೂರ್ತದಲ್ಲಿ. ನಾಳೆ ಬೆಳಿಗ್ಗೆ 4:34 ಬೆಳಿಗ್ಗೆ 5:21 ಮಾಡಬಹುದು ಅಥವಾ ಅಮೃತ ಕಾಲ ಬೆಳಿಗ್ಗೆ 9:11 10:57 ಮಾಡಬಹುದು ಅಥವಾ ಸಂಜೆ ಸಮಯದಲ್ಲಿ ಪೂಜಿಸುವವರು 6:14 6:38 ಪೂಜಿಸಬಹುದು. ನಾಳೆ ದೇವಿಗೆ ಕನಕಾಂಬರ ಹೂವನ್ನು ಅಥವಾ ಕಮಲದ ಹೂವನ್ನು ದೇವಿಗೆ ಅರ್ಪಿಸಬಹುದು ಮತ್ತು ದುರ್ಗಾದೇವಿಗೆ ತೆಂಗಿನಕಾಯಿಯ ಅನ್ನವನ್ನು, ಕಡಲೆಕಾಯಿಯ ಕೋಸಂಬರಿ ಅಥವಾ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬಹುದು. ದೇವಿಗೆ ನೀಲಿ ಬಣ್ಣದ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ದೇವಿಗೆ ಅರ್ಪಿಸಬಹುದು. ಅರ್ಪಿಸುವುದರಿಂದ ತುಂಬ ಒಳ್ಳೆಯದು ಸಹ. ನಾಳೆ ಈ ಒಂದು ಮಂತ್ರವನ್ನು ಜಪಿಸಿ: ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾದೇವಿಯೇ ನಮಃ. ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾದೇವಿಯೇ ನಮಃ. ಈ ಒಂದು ಮಂತ್ರ ಜಪಿಸುವುದರಿಂದ ಮಾನಸಿಕ ಭಯ ದೂರವಾಗುತ್ತದೆ ಹಾಗೂ ಶತ್ರುನಾಶವಾಗುತ್ತದೆ. ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.